ಮುಡಾ ಸೈಟ್ ಹಂಚಿಕೆ ಹಗರಣ ಹಿನ್ನೆಲೆ ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಸಂಬಂಧ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಕೋರ್ಟ್ ಸೂಚನೆಯಂತೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಆದರೆ ಅಂತಿಮ ವರದಿ ಸಲ್ಲಿಸಿಲ್ಲ. ಹೀಗಾಗಿ ದೂರುದಾರ ಹೊರ ಬಾಂಬೊಂದನ್ನು ಸಿಡಿಸಿದರು. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಅಂತಿಮ ವರದಿ ಬದಲಿಗೆ ತನಿಖೆಯ ಸ್ಥಿತಿಗತಿ ವರದಿ ಸಲ್ಲಿಕೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಆರೋಪಿಗಳ ರಕ್ಷಣೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ನ್ಯಾಯಾಂಗ ಬಂಧನ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿದ್ದ ಮೂಡಾ ಹಗರಣ ಸಂಬಂಧ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಇಂದಿನ ವಿಚಾರಣೆ ವೇಳೆ ತನಿಖೆ ಸಂಬಂಧ ಅಂತಿಮ ವರದಿ ಸಲ್ಲಿಸಬೇಕೆಂದು ಕೋರ್ಟ್ ಆದೇಶಿಸಿತ್ತು. ಆದರೆ ವಿಚಾರಣೆ ವೇಳೆ ಲೋಕಾಯುಕ್ತ ಪರ ಎಸ್ಪಿಪಿ ಅಂತಿಮ ವರದಿ ಸಲ್ಲಿಸಲು ಇನ್ನೂ ಕೆಲ ಕಾಲ ಕಾಲಾವಕಾಶ ಬೇಕಾಗಿದೆ. ಆ ಹಿನ್ನೆಲೆ ತನಿಖೆಯ ಪ್ರಗತಿ ಸಂಬಂಧಿಸಿದಂತೆ ಸ್ಥಿತಿಗತಿ ವರದಿಯನ್ನ ನೀಡೋದಾಗಿ ಕೋರ್ಟ್ಗೆ ಮಾಹಿತಿ ನೀಡಿದ್ರು. ಬಳಿಕ ಕೇಸ್ ಸ್ಟೇಟಸ್ ರಿಪೋರ್ಟ್ ಸಲ್ಲಿಸಿದ್ದು ಅದರಲ್ಲಿ ಒಟ್ಟು 11 ಕೇಸ್ಗಳು ದಾಖಲಾಗಿವೆ. ಅದರಲ್ಲಿ 10 ಕೇಸ್ಗಳ ತನಿಖೆ ಬಾಕಿ ಇದೆ. ಆ ವೇಳೆ ಮಧ್ಯಪ್ರವೇಶಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ತನಿಖೆಯನ್ನ ನಡೆಸುತ್ತಿದ್ದು ಸಿದ್ದರಾಮಯ್ಯ ಸೇರಿದಂತೆ A1 ಆರೋಪಿಯಿಂದ A4 ಆರೋಪಿಗಳ ಬಗ್ಗೆ ತನಿಖೆ ನಡೆಸಿದ್ರೆ ದಾಖಲೆಗಳನ್ನ ನೀಡಬೇಕಾಗಿ ಮನವಿ ಮಾಡಿದ್ರು. ಈ ಮಧ್ಯೆ ಎಸ್ಪಿಪಿ ಕೇಸ್ ಡೈರಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ನೀಡೋದಾಗಿ ತಿಳಿಸಿದ್ದು ಅದನ್ನ ಯಾವ ಕಾರಣಕ್ಕೂ ಬಹಿರಂಗಪಡಿಸದಂತೆ ಮನವಿ ಮಾಡಿದ್ರು. ಇದೇ ವೇಳೆ ಬಿ ರಿಪೋರ್ಟ್ ಪ್ರಶ್ನಿಸಿದ ಅರ್ಜಿ ಆದೇಶವನ್ನ ತನಿಖೆ ಮುಗಿಯದ ಕಾರಣ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 23ಕ್ಕೆ ಮುಂದೂಡಿದ್ದಾರೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.